ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಹಾಫ್ ಆನ್ ಅವರಲ್ಲಿ ಬ್ಲೌಸ್ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನ ನಾನು ಹೇಳ್ಕೊಡ್ತಾಯಿದ್ದೀನಿ. ಹಾಫ್ ಆನ್ ಅವರ್ ಯಾವುದೇ ನಾವು ಯಾವ ಕೆಲಸ ನಾವು ಮಾಡ್ತೀವಿ ಅನ್ನೋದಾದರೆ ಆ ಕೆಲಸದ ಮೇಲೆ ನಮಗೆ ಪ್ರೀತಿ ಇರಬೇಕು. ಒಂದು ಕೈ ಸೆಟ್ ಮಾಡ್ಕೊಂಡಿರಬೇಕು ನೀಟಾಗಿ. ನಾವು ಫಸ್ಟ್ ಏನು ತೊಗೊತೀವಿ ಅಲ್ಲಿಂದನೇ ಶುರುವಾಗುತ್ತೆ ಹಾಫ್ ಆನ್ ಅವರ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಹೇಗೆ. ಒಂದು ದಿವಸದಲ್ಲಿ ಹಾಫ್ ಆನ್ ಅವರಲ್ಲಿ ನಾವು ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀವಿ ಅಂದರೆ 10 ಬ್ಲೌಸ್ ಮೇಲೆ ಕಟ್ಟಿಂಗ್ ಮಾಡಿ 10 ಬ್ಲೌಸ್ ಮೇಲೆ ಸ್ಟಿಚ್ ಮಾಡ್ಬೋದು. ಪರ್ಫೆಕ್ಟಾಗಿ ಬರುತ್ತೆ. ಯಾವುದೇ ರೀತಿ ಪ್ರಾಬ್ಲಮ್ ಬರೋ ಥರ ಆಗೋದಿಲ್ಲ. ನೀವು ಇದರಿಂದ ನಾವು ತುಂಬಾ ಅರ್ನ್ ಮಾಡ್ಬೋದು. ಹಾಫ್ ಆನ್ ಅವರಲ್ಲಿ ಯಾವ ಥರ ಸ್ಟಿಚಿಂಗ್ ಮಾಡ್ಬೋದು ಬ್ಲೌಸ್ನ ಅನ್ನೋದನ್ನ ನಾನಿವತ್ತು ವೀಡಿಯೋ ಮಾಡಿ ಹಾಕಿದ್ದೀನಿ. ಕರೆಕ್ಟಾಗಿ ನನಗೆ ಅರ್ಧ ಗಂಟೆನೂ ಬೇಕಾಗಿಲ್ಲ. ಅರ್ಧ ಗಂಟೆ ಒಳಗಡೆ ಸ್ಟಿಚ್ ಆಗೋಗುತ್ತೆ ಬ್ಲೌಸು. ಬಟ್ ಬಟನ್ ಹಾಕೋದು, ಉಕ್ಸ್ ಹಾಕೋದು ಸ್ವಲ್ಪ ಲೇಟ್ ಆಗುತ್ತೆ. ಉಕ್ಸ್ ಹಾಕಿ ಇದೆಲ್ಲ ಮಾಡ್ತೀನಿ ನಾನು. ಸೀರೆ ಫಾಲ್ಸ್ ಎಲ್ಲ ಹಾಕಿ ರೆಡಿ ಮಾಡಿ ಇಡ್ತೀನಿ ಅಂತಂದರೆ 1 ಅವರಲ್ಲಿ ಒಂದು ಬ್ಲೌಸ್ ರೆಡಿ ಆಗಿಬಿಡುತ್ತೆ. 1 ಅವರ್ ನೀವೇ ಕೌಂಟ್ ಮಾಡ್ಕೊಳ್ಳಿ. 1 ಅವರಲ್ಲಿ ಒಂದು ಬ್ಲೌಸ್ ಹೊಲಿತೀರಿ ಅಂತಂದರೆ ನೀವು ಬೆಳಗ್ಗೆ 9ರಿಂದ ಬರೀ 5:30-6 ಗಂಟೆಗೆ ಹೊಲಿತೀನಿ ಅಂತಂದರೂ ನೀವು ಎಷ್ಟು ಬ್ಲೌಸ್ ಹೊಲಿಬೋದು ಅಲ್ವಾ? ಸರಿ ನೋಡಿ, ನಾನು ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅದೇ ಥರನೇ ನೀವು ಸ್ಟಿಚ್ ಮಾಡಿ. ನಿಮಗೆ ಈಸಿ ಆಗುತ್ತೆ. ಸ್ವಲ್ಪ ಆಲ್ಮೋಸ್ಟ್ ಸ್ವಲ್ಪ ಟಚ್ ಇದೆ ಅನ್ನೋರಿಗೆಲ್ಲ ಅರ್ಥ ಆಗ್ಬಿಡುತ್ತೆ ಯಾವ ಥರ ನಾವು ಹ್ಯಾಂಡ್ಲಿಂಗಲ್ಲೇ ನಮ್ಮದು ಬ್ಲೌಸು ಸ್ಟಿಚಿಂಗು ಯಾವ ಥರ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಹ್ಯಾಂಡ್ಲಿಂಗಲ್ಲೇ ಮೇಂಟೆನೆನ್ಸ್ ಮಾಡಬೇಕು. ಆಲ್ಟ್ರೇಷನ್ಗಳು ಮಾಡ್ಕೊಂಡಾಗ ಎಲ್ಲೋ ಗಮನ ಇಟ್ಕೊಂಡು ಉಲ್ಟಾ ಸೀದಾ ಮಾಡ್ಕೊಂಡಾಗಲೇ ಸ್ವಲ್ಪ ಪ್ರಾಬ್ಲಮ್ಗಳಾಗೋದು. ಉಲ್ಟಾ ಸೀದಾ ಆಗೋದ್ರಲ್ಲಿ 2ರಲ್ಲಿ 3 ಪಾರ್ಟ್ಸಲ್ಲಿ ತುಂಬ ಉಲ್ಟಾ ಸೀದಾ ಆಗುತ್ತೆ. ಯಾವುದಪ್ಪ ಅಂದರೆ ಸ್ಲೀವ್ಸಲ್ಲಿ, ಆಮೇಲೆ ಫ್ರಂಟಲ್ಲಿ, ಆಮೇಲೆ ವೇಸ್ಟ್ ಬ್ಯಾಂಡಲ್ಲಿ. ಆ 3ರಲ್ಲಿ ನಮಗೆ ಉಲ್ಟಾ ಸೀದಾ ಆಗುತ್ತೆ. ಬ್ಯಾಕಲ್ಲಿ ಏನು ಪ್ರಾಬ್ಲಮ್ ಬರೋಲ್ಲ. ಸ್ಲೀವ್ಸಲ್ಲಿ ಏನಪ್ಪ ಅಂತಂದರೆ ನಾವು ಏನು ನ್ಯಾಚ್ ತೊಗೊಂಡಿರ್ತೀವಿ, ಫ್ರಂಟಿಗೆ ಒಂದು ಎಕ್ಸ್ಟ್ರಾ ನ್ಯಾಚ್ ಹೊಡೆದಿರ್ತೀವಲ್ಲ, ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಆಪೋಸಿಟ್ ಯಾವ ಥರ ತೊಗೊಳೋದು ಅಂಥೇಳಿ ಆಪೋಸಿಟ್ ತೊಗೋಬೇಕು. ಮತ್ತು ಇದರಲ್ಲೂ ವೇಸ್ಟ್ ಬ್ಯಾಂಡಲ್ಲೂ ಅಷ್ಟೇ, ನಾವು ಯಾವ ಕಡೆಯಿಂದ ಶುರು ಮಾಡಿರ್ತೀವಿ ಅದು ಯಾವ ಕಡೆಯಿಂದ ಬರಬೇಕು ಅದು ಒಂದು ಸರಿ ನೋಡಿಕೊಂಡ್ರೆ ಸಾಕು. ಇನ್ನೊಂದು ಸತಿಗೆ ನಮಗೆ ಅದೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಒಂದು ಸರಿ ನಾವಿವಾಗ ರೈಟಲ್ಲಿ ತೊಗೊಂಡಿದ್ದೀವಿ ಅಂತಂದರೆ ರೈಟಲ್ಲೇ ಅದನ್ನು ತಲೆಯಲ್ಲಿ ಇಟ್ಕೊಬೇಕು ನಾವು. ಒಂದು ಸತಿ ಲೆಫ್ಟು ಒಂದು ಸತಿ ರೈಟು ತೊಗೊಂಡಾಗ ಪ್ರಾಬ್ಲಮ್ ಆಗುತ್ತೆ. ಫ್ರಂಟು ಅಷ್ಟೇ, ಫ್ರಂಟ್ ಆಪೋಸಿಟ್ ಹಾಕ್ಕೊಂಡು ಫಸ್ಟು ನೋಡಿ. ನಮ್ಗೆ ಅರ್ಥ ಆಗಲಿಲ್ಲ ಅಂತಂದವರು ಸ್ವಲ್ಪ, ನಾವು ಇವಾಗ ಬಿಗಿನರ್ಸು, ನಮ್ಗೆ ಸಡನ್ಲಿ ಗೊತ್ತಾಗಲ್ಲ ನಮ್ಗೆ ಅದು ಯಾವ ಥರ ಮಾಡೋದು ಅಂತ ಅನ್ನೋರು ಟ್ಯಾಗ್ ಮಾಡಿ ಇಟ್ಕೊಂಬಿಟ್ರೆ, ಅಟ್ಲೀಸ್ಟ್ ಒಂದು ಪಿನ್ ಹಾಕಿಟ್ಕೊಂಡ್ರೆ ನಿಮಗೆ ಆಪೋಸಿಟಲ್ಲಿ ಪ್ರಾಬ್ಲಮ್ ಆಗೋಲ್ಲ. ನಾವು ಅದನ್ನು ಉಲ್ಟಾ ಸೀದಾ ಮಾಡ್ಕೊಂಡು ಮತ್ತೆ ಡಾಟ್ಸ್ ಎಲ್ಲ ಬಿಚ್ಚಿ ಮತ್ತು ರಿವರ್ಸ್ ಹಾಕಿ ಅದೆಲ್ಲ ತುಂಬ ಕೆಲಸ ನಡೀತಾ. ಹಾಫ್ ಆನ್ ಅವರ್ ಅಲ್ಲೇ ಹೋಗ್ಬಿಡುತ್ತೆ ನಮಗೆ ಡಾಟ್ಸ್ ಎಲ್ಲ ಬಿಚ್ಚಿ ಹಾಕಬೇಕು ಅಂತಂದರೆ. ಇನ್ನು ವೇಸ್ಟ್ ಬ್ಯಾಂಡ್ ಆದರೂ ಅಷ್ಟೇ, ವೇಸ್ಟ್ ಬ್ಯಾಂಡೆಲ್ಲ ಫಿನಿಷ್ ಮಾಡಿಕೊಂಡು ಎಲ್ಲ ಆದಮೇಲೆ ಉಲ್ಟಾ ಸೀದಾ ನೋಡಿದ್ರೆ ಫ್ರಂಟ್ಗೆ ಆ ವೇಸ್ಟ್ ಬ್ಯಾಂಡ್ ಕರೆಕ್ಟಾಗಿ ಸಿಗೋದೇ ಇಲ್ಲ. ನಾವು ಫ್ರಂಟ್ ಕರೆಕ್ಟಾಗಿ ಮಾಡಿರ್ತೀವಿ, ವೇಸ್ಟ್ ಬ್ಯಾಂಡ್ ರಾಂಗ್ ಆಯಿತು ಅಂದರೆ ಸಿಗೋದೇ ಇಲ್ಲ. ಇನ್ನು ಸ್ಲೀವ್ಸಲ್ಲೂ ಅಷ್ಟೇ, ಫುಲ್ ಫಿನಿಷ್ ಮಾಡಿ ಆ ಕಡೆ ಮತ್ತು ಸ್ಲೀವ್ಸ್ ಎಲ್ಲ ಫಿನಿಷ್ ಮಾಡಿ ಕಿನ್ನರಿ ಹಾಕಿ ಎಲ್ಲ ಕವರ್ ಮಾಡಿ ಎಲ್ಲ ಆದಮೇಲೆ ನಾವು ಸ್ಲೀವ್ಸ್ ಉಲ್ಟಾ ಸೀದಾ ನೋಡಿದ್ರೆ ಆ ಒಂದು ಸ್ಲೀವ್ಸ್ನ ಫುಲ್ಲು ಬಿಚ್ಚಬೇಕಾಗತ್ತೆ. ಒಂದು ಸ್ಲೀವ್ಸ್ ಪೂರ್ತಿ ಒಂದು ಕಡೆಯಿಂದ ಪೂರ್ತಿ ಬಿಚ್ಚಿ ಮತ್ತೆ ರಿಟರ್ನ್ ಮಾಡಬೇಕಾಗತ್ತೆ. ಹಾಗಾಗಿ ಫಸ್ಟೇ ನಾವು ನೋಡ್ಕೋಬೇಕು. ಬ್ಯಾಕಲ್ಲಿ ಏನು ಪ್ರಾಬ್ಲಮ್ ಬರೋಲ್ಲ ಬಿಡಿ. ಬ್ಯಾಕಲ್ಲಿ ಅದು ಉಲ್ಟಾ ಸೀದಾ ಹಾಕೋಕ್ಕೇನು ಇರೋದೇ ಇಲ್ವಲ್ಲ, ಅಲ್ಲಿ ಬ್ಯಾಕಲ್ಲಿ ಏನು ಪ್ರಾಬ್ಲಮ್ ಬರೋಲ್ಲ. ಬಂದರೆ ನಮಗೆ ಬರೋದೇ ಸ್ಲೀವ್ಸು ಮತ್ತು ವೇಸ್ಟ್ ಬ್ಯಾಂಡು ಮತ್ತು ಫ್ರಂಟಲ್ಲಿ. ಈ 3 ನೋಡ್ಕೊಂಬಿಟ್ರೆ ನೀವು ಆರಾಮ್ಸೆ ಬ್ಲೌಸ್ ಹೊಲಿಬೋದು. ಯಾವ ಥರ ಫಸ್ಟು ನೀವು ನಾರ್ಮಲ್ ಬ್ಲೌಸ್ ಹೊಲಿದು ನೀವು ಟ್ರೈನಿಂಗ್ ಆಯಿತು, ಚೆನ್ನಾಗಿ ನೀವು ಸ್ಟಿಚ್ ಮಾಡ್ತಾಯಿದ್ದೀರಿ ಅಂತಂದರೆ ಫಸ್ಟು ನಾವು ಯಾವ ಬ್ಲೌಸ್ನ ವರ್ಕ್ ಬ್ಲೌಸ್ ಆಗಲಿ ಅಥವಾ ನಾರ್ಮಲ್ ಬ್ಲೌಸ್ ಆಗಲಿ ಅಥವಾ ಡಿಸೈನ್ ಬ್ಲೌಸ್ ಆಗಲಿ, ನಾವು ಯಾವ ಡಿಸೈನ್ನ ಮಾಡಬೇಕು ಅನ್ನೋದು ಫಸ್ಟು ನಮಗೆ ಗೊತ್ತಿರಬೇಕು. ಯಾವ ಡಿಸೈನ್ ಮಾಡ್ತಾಯಿದ್ದೀವಿ, ಯಾವ ಡಿಸೈನ್ ಮಾಡಬೇಕು, ಯಾವ ಡಿಸೈನ್ನ ಹೇಗೆ ಬರಬೇಕು ಅನ್ನೋದನ್ನ ನಾವು ಮೊದಲು ಕಟ್ಟಿಂಗ್ ಮಾಡಿದಾಗಲೇ ಒಂದು ಚಿಕ್ಕ ಪೇಪರಲ್ಲಿ ಅಥವಾ ಒಂದು ಬುಕ್ಕಲ್ಲಿ ನಾವು ಕಟ್ಟಿಂಗಿಂದ ಹಾಕಂತೀವಲ್ವ ಅವ್ರದ್ದು ಮೆಸರ್ಮೆಂಟೆಲ್ಲ, ಆ ಕಟ್ಟಿಂಗ್ ಬುಕ್ಕಲ್ಲೇ ನಾವು ಬರೆದಿಟ್ಕೊಂಡ್ರೆ ಏನಪ್ಪ ಅಂತಂದರೆ ನಮಗೆ ಅದು ತಲೆಯಲ್ಲಿ ಹೋಗ್ಬಿಡುತ್ತೆ. ಮತ್ತು ಗೊತ್ತಾಗುತ್ತೆ ನಾವು ಈ ಡಿಸೈನ್ ಇಷ್ಟೇ ಕೊಡಬೇಕು, ಇದೇ ಥರ ಡಿಸೈನ್ ಕೊಡಬೇಕು ಅನ್ನೋದು. ಬಟ್ ಹೊಲಿಬೇಕಾದ್ರೆ ನಾವು ಕನ್ಫ್ಯೂಸ್ ಆಗಿಬಿಡ್ತೀವಿ.
ಡಿಸೈನ್ ಹಿಂಗೆ ತೊಗೋಬೇಕಿತ್ತಾ, ಹಂಗೆ ತೊಗೋಬೇಕಿತ್ತಾ, ಇದು ಈ ಥರ ಬರಬೇಕಿತ್ತಾ, ಇಲ್ಲಿ ಸ್ವಲ್ಪ ಕಚ್ಚೆ ಜಾಸ್ತಿ ಬಿಟ್ವಾ, ಏನೇನೋ 108 ಕ್ವಶನ್ಸ್ಗಳು ಇದ್ಬಿಡುತ್ತೆ. ಅದಕ್ಕೆ ಏನಪ್ಪ ಮಾಡಬೇಕು ಅಂತಂದರೆ ನಾವು ಫಸ್ಟೇ ಅದನ್ನು ಒಂದು ಬರೆದಿಟ್ಕೊಂಬಿಡ್ಬೇಕು. ಯಾವ ಥರ ನಮ್ಮದು ಡಿಸೈನ್ಸು ಬರಬೇಕು ಅನ್ನೋದನ್ನ ಬರೆದಿಟ್ಕೊಬೇಕು. ಬರೆದಿಟ್ಕೊಂಡ್ರೆ ನಿಮ್ಗೆ ತುಂಬ ಈಸಿ ಆಗುತ್ತೆ. ಫ್ರಂಟು ಬ್ಯಾಕಿಂದು ನಂದು ಫ್ರಂಟ್ ಹೊಲಿತಾ ಇದ್ದೀನಿ, ಬ್ಯಾಕ್ ಫಿನಿಶ್ ಆಯಿತು. ಸ್ಟಿಚಿಂಗ್ ಮಾಡೋದು ಈಸಿ, ಬಟ್ ಅದನ್ನು ಕಷ್ಟ ಅಂತ ಸುಮಾರು ಜನ ಅಂದ್ಕೊಂಬಿಟ್ಟಿರ್ತಾರೆ, ಇದು ಬರಲಿಲ್ಲ ಮಾಡಲಿಲ್ಲ ಅಂತ. ಅದೇ ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ ಸ್ವಲ್ಪ ಈಸಿನೇ, ಆದರೆ ಎಲ್ಲರಿಗೂ ಬರುವಂಥ ಕಲೆ ಅಲ್ಲ ಇದು. ಆದರೂ ಸುಮಾರು ಜನ ನಮಗೂ ಬರಬೇಕು ಅಂತ ಎಲ್ಲರೂ ಕಲಿಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಎಲ್ಲರಿಗೂ ಅಂದ್ಕೊಳ್ಳೋ ಲೆವೆಲಿಗೆ ಅದು ಈಸಿಯಾಗಿ ತಲೆಗೆ ಹೋಗಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ತಲೆ ಕೆಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆ ಉದ್ಯೋಗ, ಹೆಂಗಸ್ರುಗಳಿಗೆ ಮಾತ್ರ ಒಳ್ಳೆ ಉದ್ಯೋಗ. ಮನೇಲೇ ಇದ್ದು ನೀನು 2 ಬ್ಲೌಸ್ ಹೊಲಿತೀನಿ ಅಂತ ಅಂದ್ರೂ 1000 ದುಡಿಬೋದು. 1000 ದುಡಿದ್ರೆ ಸಾಕಲ್ವಾ? ಹೊರಗಡೆ ಹೋಗಿ ದುಡಿಯೋದ್ಕಿಂತ ಬರೀ 2 ಅವರ್ ಇದಕ್ಕೆ ಟೈಮ್ ಕೊಟ್ಟರೆ ನಾವು 1000 ದುಡಿಬೋದು 2 ಅವರ್ಗೆ ಅಂತಂದರೆ ಎಷ್ಟು ಈಸಿ ಅಲ್ವಾ? ಸಾಕಲ್ವಾ? ಮನೆ ಕೆಲಸ ಮಾಡಿಕೊಂಡು ಮಕ್ಳನ್ನ ನೋಡಿಕೊಂಡು ಆರಾಮ್ಸೆ 1000 ದುಡ್ಕೊತೀವಿ ಮನೇಲಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೇನಿಲ್ಲ, ಇದಕ್ಕೇನು ಮೆಟೀರಿಯಲ್ಲು ತುಂಬ ಬ್ಲೌಸ್ಗಳಿಗೇನು ತುಂಬ ಮೆಟೀರಿಯಲ್ ಅಂತ ಏನಿಲ್ಲ. ಒಂದು ಲೈನಿಂಗ್ ಬೇಕಾಗುತ್ತೆ, ಥ್ರೆಡ್ಡು, ಮಿಷನ್ ಇದ್ದರೆ ಸಾಕು. ಸ್ಟಿಚಿಂಗ್ ಮಾಡ್ಬೋದು, ಆರಾಮ್ಸೆ ಮನೇಲೇ ಅರ್ನ್ ಮಾಡ್ಬೋದು.